ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೊರೆಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ, ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೆ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ, ಮೋಶೆಯೇ ಎಂದು ಕರೆದನು. ಅದಕ್ಕವನು, ಇಗೋ ಇದ್ದೇನೆ ಅಂದನು. ಆಮೆನ್. ಶಲೋಮ್. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸುತ್ತೇನೆ. ಇನ್ನೊಂದು ಸಾರಿ ನಿಮ್ಮನ್ನು ನೋಡುವುದಕ್ಕೆ ದೇವರು ನಮ್ಮನ್ನು ಉಳಿಸಿದ್ದಾನೆ. ದೇವರ ಕೃಪೆಯಲ್ಲಿ ಬಾಳುತ್ತೇವೆ. ಓಕೆ, ಇವತ್ತು ನಾವು ಅಧ್ಯಯನ ಮಾಡುವುದಕ್ಕೋಸ್ಕರ ಓದಿದ ಈ ಭಾಗವನ್ನು ಕೇಳಿದ್ರಲ್ಲ, ಅದರಲ್ಲಿ ಬೆಂಕಿ ಅಥವಾ ಅಗ್ನಿ ಅದನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುವಾಗ ನನ್ನ ಫ್ರೆಂಡು ಒಬ್ಬರು ಹೇಳಿದರು, ಪಾಸ್ಟರ್ ಯಾಕೆ ನೀವು ಅಗ್ನಿ ಬಗ್ಗೆ ಒಂದು ಮೆಸೇಜ್ ಕೊಡಬಾರ್ದು ಅಂತ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಒಂದು ಚಿಕ್ಕ ಅಧ್ಯಯನ ಮಾಡೋಣ ಅಂತ ನೋಡುವಾಗ ಬೈಬಲಲ್ಲಿ ಸತ್ಯವೇದದಲ್ಲಿ ಸುಮಾರು ವಾಕ್ಯಗಳಲ್ಲಿ ಅನೇಕ ವಾಕ್ಯಗಳು ಬೆಂಕಿ ಬಗ್ಗೆ ನಾನು ಓದಿ ತಿಳ್ಕೊಂಡೆ. ಅದರಲ್ಲಿ ಇವತ್ತು ನಾನು ನಿಮಗೆ ಒಂದು 20 ಹಂತಗಳನ್ನು 20 ಅಂಶಗಳನ್ನು ನಿಮಗೆ ಹೇಳಲಿಕ್ಕಿದ್ದೇನೆ. ಈ ಪದ ಬೆಂಕಿ ಎಂಬ ಈ ಪದ, ಅಗ್ನಿ ಎಂಬ ಪದ ಗ್ರೀಕ್ ಭಾಷೆಯಲ್ಲಿ ಫೂರ್ ಎಂದು ಕೊಡಲ್ಪಟ್ಟಿದೆ. ಗ್ರೀಕ್ ಭಾಷೆಯಲ್ಲಿ ಎತ್ತರ. ಆದರೆ ನಮ್ಮ ಮೂಲ ಪದವಾದ ಬೈಬಲ್ ವೇದ ಗ್ರಂಥದ ಮೂಲ ಪದದಲ್ಲಿ ಹೀಬ್ರಯ ಭಾಷೆಯಲ್ಲಿ ನೋಡುವಾಗ ಅದು ಐಶ್ ಅಂತ ಕರೆಯಲ್ಪಡುತ್ತೆ. 2 ಅಕ್ಷರಗಳು, ಒಂದು ಆಲಫ್, ಇನ್ನೊಂದು ಶೀನ್. ಇದರಿಂದ ನಾವು ಏನು ತಿಳ್ಕೊಳ್ತೇವೆ ಅಂದರೆ, ಬೆಂಕಿ, ಅಗ್ನಿ ಎಂದು ಹೇಳುವಾಗ ಅದು ಒಂದು ಅದ್ಭುತವಾದ ಒಂದು ವಸ್ತು ಎಂದು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಒಂದು ಪರಿಣಾಮವಾಗಿರುತ್ತೆ. ಅದರಲ್ಲಿ 3 ವಿಷಯಗಳು ಆ ಬೆಂಕಿ ನಮಗೆ ನೀಡುವಂಥದ್ದು. ಒಂದು ಯಾವುದಂದರೆ ಬೆಳಕು. ಆ ಬೆಳಕು ನಮಗೆ ಪ್ರಕಾಶವನ್ನು ನೀಡುತ್ತದೆ, ನಮಗೆ ಮಾರ್ಗವನ್ನು ತೋರಿಸುತ್ತದೆ, ನಮಗೆ ದಾರಿ ತೋರಿಸಿ ನಡೆಸುವಂಥದ್ದಾಗಿದೆ. ಅಗ್ನಿಯಿಂದ ನಮಗೆ ಸಿಗುವಂಥದ್ದು ಪ್ರಕಾಶ, ಬೆಳಕು, ಅದು ಒಂದು ವಿಷಯ. ಎರಡನೇದು, ಅಗ್ನಿಯಿಂದ ನಮಗೆ ಸಿಗುವಂಥದ್ದು ಅದೇನಪ್ಪ, ಹೀಟಿಗೆ ಏನು ಹೇಳ್ತಾರೆ? ಹೀಟ್, ಬಿಸಿ ಮತ್ತು ಹಾಟ್. ತುಂಬ ಹಾಟ್ ಆಗಿದೆ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಏನು ಹೇಳ್ತೀವಿ ಅದಕ್ಕೆ? ಶೆಕೆ ನಮಗೆ ನೀಡುತ್ತದೆ. ಹೀಟ್ ನಮಗೆ ಸಿಗುತ್ತದೆ. ಆ ಶೆಕೆಯಲ್ಲಿ ನಾವು ಜೀವಿಸ್ತೀವಿ, ಅದು ಜೀವ ನೀಡುವಂಥದ್ದಾಗಿದೆ. ಮತ್ತು 3ನೇ ವಿಷಯ, ಬೆಂಕಿಯನ್ನು ನೋಡಿದರೆ, ಅಗ್ನಿ ಇರುವಾಗ ಅದರಲ್ಲಿ ನಮಗೆ ಶಬ್ದ ಬರುತ್ತದೆ, ಅದು ಶಬ್ದವನ್ನು ಮಾಡುತ್ತದೆ. ಅಗ್ನಿಯನ್ನು ನೀವು ಶುರು ಮಾಡುವಾಗ ಅದರಿಂದ ನಿಮಗೆ ಶಬ್ದ ಮತ್ತು ಹೀಟು, ಶೆಕೆ ಮತ್ತು ಪ್ರಕಾಶ ಇದೆಲ್ಲವನ್ನು ನೀಡುವಂಥದ್ದಾಗಿದೆ. ಇದೊಂದು ಅದ್ಭುತವಾದ ಒಂದು ವಿಷಯ. ಈ ಬೆಂಕಿಯನ್ನು, ಅಗ್ನಿಯನ್ನು ನಾವು ಸ್ಟಡಿ ಮಾಡುವಾಗ, ಅಧ್ಯಯನ ಮಾಡುವಾಗ ಅದು ಒಂದು ಸುಮಾರು ಕಾರ್ಯ ನಮಗೆ ತೋರಿಸುತ್ತದೆ. ಅದನ್ನು ನಾನು ಒಂದು ಚಿಕ್ಕ ಲಿಸ್ಟ್ ಮಾಡಿ ನಿಮಗೆ 20 ವಿಷಯಗಳನ್ನು ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಮೊದಲನೇದಾಗಿ, ಅಗ್ನಿ ಎಂದು ಹೇಳುವಾಗ ಅದು ದೇವರನ್ನೇ ಅದು ತೋರಿಸುತ್ತದೆ, ದೇವರನ್ನೇ ನಮಗೆ ಸೂಚಿಸುತ್ತದೆ. ದೇವರೇ ಒಂದು ಅಗ್ನಿಯಾಗಿದ್ದಾನೆ ಅಂತ ದೇವರು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12:29 ನೀವು ಓದಿ ನೋಡಿ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಈ ಒಂದು ದಹಿಸುವ ಅಗ್ನಿ ಬಗ್ಗೆ ಮೋಶೆಯನು ತನ್ನ ಸ್ವಂತ ಅನುಭವದಲ್ಲಿ ಅದನ್ನು ಹೇಳಲಿಕ್ಕಿದ್ದಾನೆ. ವಿಮೋಚನೆ ಕಾಂಡದಲ್ಲಿ ನಾವು ನೋಡುವಾಗ ಏನು ಹೇಳಲ್ಪಟ್ಟಿದೆ ಅಲ್ಲಿ?
ಸಿನಾಯ್ ಬೆಟ್ಟದಲ್ಲಿ ಅವರು ಬಂದು ಸೇರುತ್ತಾರೆ. ಎಲ್ಲಿಂದ? ಐಗುಪ್ತ ದೇಶದಿಂದ. ಸಿನಾಯ್ ಬೆಟ್ಟಕ್ಕೆ ಬರುವಾಗ ಅಲ್ಲಿ ಅವರು ನೋಡುವಂಥ ವಿಷಯಗಳು, ಕಾಣುವಂಥ ಕಾರ್ಯಗಳು, ಕೇಳಿದ ವಿಷಯಗಳು ನೋಡಿದರೆ ಅವರಿಗೆ ದಿಗ್ಭ್ರಮೆ ಆಗುತ್ತದೆ ಮತ್ತು ಅವರಿಗೆ ಭಯಂಕರವಾದ ಒಂದು ಅನುಭವದಲ್ಲಿ ಅವರು ಹೋಗುತ್ತಾರೆ. ಐ ಆಮ್ ಆಸ್ಕಿಂಗ್ ಯು ಟು ರೀಡ್ ದ ಪ್ಯಾಸೇಜ್. ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಆ ಶಬ್ದವನ್ನು ಕೇಳಿದವರು ತಮಗೆ ಇನ್ನೂ ಒಂದು ಮಾತನ್ನಾದರೂ ಹೇಳಬಾರದೆಂದು ಬೇಡಿಕೊಂಡರು. ಯಾಕಂದರೆ ಒಂದು ಮೃಗವಾದರೂ ಬೆಟ್ಟಕ್ಕೆ ಮುಟ್ಟಿದ್ದರೆ ಅದನ್ನು ಕಲ್ಲೆಸೆದು ಕೊಲ್ಲಬೇಕೆಂಬ ವಿಧಿಯನ್ನು ತಾಳಲಾರದೆ ಇದ್ದರು. ಇದಲ್ಲದೆ ಅಲ್ಲಿ ತೋರಿದ್ದ ಅಷ್ಟು ಭಯಂಕರವಾಗಿದ್ದರಿಂದ ಮೋಶೆಯು ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದನು. ನೋಡಿ, ಮೋಶೆನಿಗೆ ಆ ಥರ ಒಂದು ನಡುಗುವಂಥ ಅವನಿಗೆ ಹೆದರಿಕೆ ಆಗಿದೆ ಅಂತೆ ಅವನೇ ಹೇಳುತ್ತಾನೆ ಅಂತ. ಯಾಕೆಂದರೆ ಆ ವಾಕ್ಯದಲ್ಲಿ 12ನೇ ಅಧ್ಯಾಯ 29ರಲ್ಲಿ ನೀವು ಓದುವಾಗ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ಭಯಂಕರವಾದ ಒಂದು ವಿಷಯವನ್ನು ಅವರು ನೋಡ್ತಾರೆ. ಅದು ದೇವರ ಪ್ರಸನ್ನತೆ ಅದು ತೋರಿಸುತ್ತದೆ. ಎರಡನೇದಾಗಿ ಬೆಂಕಿಯನ್ನು ಹೇಳುವಾಗ ಅದು ದೇವರ ಪ್ರಸನ್ನತೆ. ಆದಿಕಾಂಡ 15:17ರಲ್ಲಿ ನೋಡಿದರೆ, ಹೊತ್ತು ಮುಳುಗಿ ಕಾರ್ಗತ್ತಲಾದಾಗ ಇಗೋ ಹೊಗೆ ಹಾಯುವ ಒಲೆಯು ಉರಿಯುವ ದೀವಟಿಗೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ಉರಿಯುವ ದೀವಟಿ ಮತ್ತೆ ತುಂಡುಗಳ ನಡುವೆ ಏನು ಹೋಗುತ್ತದೆ? ತುಂಡುಗಳ ನಡುವೆ ಹೊಗೆ ಹೇಳಿದೆಯಲ್ಲ, ಅದೇನದು? ಒಲೆಯು ಉರಿಯುವ ದೀವಟಿಗೆಯು ಕಾಣಿಸಿ ಉರಿಯುವ ದೀವಟಿ, ಆಮೇಲೆ ಆ ತುಂಡುಗಳ ನಡುವೆ ಹೋದವು. ಒಂದು ವಿಷಯ ಉರಿಯುವ ದೇವಟಿ, ಇನ್ನೊಂದು ವಿಷಯ ಏನದು? ಸ್ಮೋಕಿಂಗ್ ಫರ್ನೇಸ್ ಅಂಡ್ ಬರ್ನಿಂಗ್ ಲ್ಯಾಂಪ್. ಹೊಗೆ ಹಾಯುವ ಒಲೆ. ಹೊಗೆ ಹಾಯುವ ಒಲೆ. ಇದು ಇಬ್ಬರು ಒಡಂಬಡಿಕೆ ಮಾಡುವಂಥ ಇಬ್ಬರು ಆ ತುಂಡುಗಳ ನಡುವೆ ನಡೆದು ಹೋಗಬೇಕು ಒಡಂಬಡಿಕೆ ಮಾಡುವಾಗ. ಇಲ್ಲಿ ಒಂದು ಕಡೆ ಅಬ್ರಹಾಮನು, ಇನ್ನೊಂದು ಕಡೆ ದೇವರು ಹೋಗಬೇಕಾಯಿತು. ಆದರೆ ಅಬ್ರಹಾಮನು ದಿಗ್ಭ್ರಮೆಗೊಂಡವನಾಗಿ ಅವನು ಮಲಗಿ ನಿದ್ರೆ ಮಾಡಿಬಿಟ್ಟ. ಅಲ್ಲಿ ಆ ತುಂಡುಗಳ ನಡುವೆ ನಡೆದು ಹೋದ ವ್ಯಕ್ತಿ ಯಾರೆಂದರೆ ದೇವರು ಒಬ್ಬನೇ. ಆ ದೇವರು ನಡೆದು ಹೋಗುವಂಥ ವಿಷಯವನ್ನು ನಾವು ನೋಡುವಾಗ ಅಲ್ಲಿ ಅಗ್ನಿಮಯವಾದ ದೇವರು ಒಬ್ಬನೇ ಅಲ್ಲಿ ನಡೆದು ಹೋದನು. ಓಕೆ, ಇದು ಎರಡನೇ ವಿಷಯ. ದೇವರ ಪ್ರಸನ್ನತೆ ಒಂದು ಅಗ್ನಿ ಜ್ವಾಲೆಯಾಗಿ ಕಾಣುತ್ತದೆ. ಮೂರನೇದು, ಅದು ಯೇಸು ಕ್ರಿಸ್ತನನ್ನು ತೋರಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನಿಗೆ ನಾವು ಈ ಲೋಕದಲ್ಲಿ ಬಂದಾಗ ಯೇಸು ಕ್ರಿಸ್ತನ ನೋಡುವುದಕ್ಕೆ ಬಹಳ ಸಿಂಪಲ್ ಆಗಿ ಇದ್ದನು, ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸಲ್ಪಟ್ಟನು. ಒಬ್ಬ ಬಡಗಿಯಾಗಿ, ಒಬ್ಬ ಯಹೂದ್ಯನಾಗಿ, ಒಬ್ಬ ಬಡವನಾಗಿ ನೋಡೋದಕ್ಕೆ ಅಷ್ಟು ಗಂಭೀರ ಇಲ್ಲ. ಅವನು ತಾಳ್ಮೆ ಉಳ್ಳವನಾಗಿ, ದೀನ ಮನಸ್ಸುಳ್ಳವನಾಗಿ, ಏಟು ತಿಂದು ಶಿಲುಬೆಯಲ್ಲಿ ಸತ್ತು ಊನಲ್ಪಟ್ಟ ವ್ಯಕ್ತಿ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ನೀವು ಓದುವಾಗ ಆತನನ್ನು ನಾವು ಹೆಂಗೆ ನೋಡ್ತೇವೆ ಗೊತ್ತಾ? ಆತನ ತಲೆ ಹೇಗಿರುತ್ತೆ, ಕೂದಲು ಹೇಗಿರುತ್ತೆ, ಕಣ್ಣುಗಳು ಹೇಗಿರುತ್ತೆ, ಆ ವಾಕ್ಯದಲ್ಲಿ ಓದಿ ನೋಡಿ ನಮಗೆ ಭಯ ಆಗುತ್ತದೆ. ಅಷ್ಟು ಭಯಂಕರವಾದ, ಮಹಿಮೆಕರವಾದ, ನಿತ್ಯವಾದ ಯೇಸು ಸ್ವಾಮಿಯನ್ನು ನಾವು ಅಲ್ಲಿ ನೋಡಲಿಕ್ಕಿದ್ದೇವೆ. ಪ್ರಕಟಣೆ 1:14, ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೇ. ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ. ಆತನ ಧ್ವನಿಯು ಸಾಕು. ನಾನು ಆ ಕಣ್ಣುಗಳನ್ನು ಕುರಿತು ಹೇಳ್ತೇನೆ. ಯೇಸು ಕ್ರಿಸ್ತನ ಕಣ್ಣುಗಳು ಹೇಗಿರುತ್ತೆ? ಇಟ್ಸ್ ಪವರ್ಫುಲ್, ಅಗ್ನಿ ಜ್ವಾಲೆಯಾಗಿ ಇರುತ್ತದೆ. ಅದಕ್ಕೆ ಮರೆಯಾಗಿ ಯಾವುದೂ ಇರೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಇಟ್ಸ್ ಪವರ್ಫುಲ್ ಐಸ್. ಅದು ಹೇಗಿರುತ್ತೆ? ಎಲ್ಲ ಎಕ್ಸ್ರೇ ಕಿರಣಗಳಿಗಿಂತ, ಎಲ್ಲ CT ಸ್ಕ್ಯಾನ್ಗಳಿಗಿಂತ ಮರೆಯಾಗಿರುವಂಥದ್ದು ಯಾವುದೂ ಇರಲ್ಲ ಆತನ ಕಣ್ಣುಗಳಿಗೆ. ಅಗ್ನಿ
ಜ್ವಾಲೆಯಾಗಿ ಕಾಣುತ್ತದೆ ಅಂತ. ಈಗ 4ನೇ ವಿಷಯ ಅಗ್ನಿ ಬಗ್ಗೆ ನಾನು ನೋಡುವಾಗ ಅದು ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿದೆ. ಯೆರೆಮೀಯನು 23:29. ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ನೋಡಿ, ನನ್ನ ಮಾತುಗಳು, ನನ್ನ ವಾಕ್ಯ, ನನ್ನ ಶಬ್ದ ನಿಮಗೆ ಹೆಂಗಿರುತ್ತೆ? ಬೆಂಕಿಯ ಬಂಡೆ ಹಾಗೆ, ಬೆಂಕಿಯ ಬಂಡೆಯನ್ನು ಒಡೆದು ಬಿಡುವಂತ ಚಮಟಿಗೆಗೂ ಬೆಂಕಿಗೆಗೂ ಸಮಟಿಗೆಗೂ ಹೋಲಿಕೆಯಾಗಿದೆ. ಆ ದೇವರ ವಾಕ್ಯವನ್ನು ಸ್ವೀಕರಿಸುವ ಹೃದಯವನ್ನು ಅದು ಏನು ಮಾಡುತ್ತದೆ? ದಗಿಸಿಬಿಡುತ್ತದೆ. ಅವರಲ್ಲಿರುವಂಥ ಅಸಹ್ಯವಾದ, ಅಯೋಗ್ಯತನವಾದ, ಸುಳ್ಳಾದ ಎಲ್ಲ ಕಾರ್ಯಗಳನ್ನು ಅದು ಏನು ಮಾಡಿಬಿಡುತ್ತೆ? ಕ್ಲೀನ್ ಮಾಡಿಬಿಡುತ್ತದೆ, ಶುದ್ಧ ಮಾಡುತ್ತದೆ. ಅದು ದೇವರ ವಾಕ್ಯಕ್ಕೆ ಅದು ಹೋಲಿಕೆಯಾಗಿ ಕಾಣಲ್ಪಡುತ್ತೆ. ಮತ್ತು ಬೆಂಕಿಯಲ್ಲಿ ದೇವರು ಮಾತನಾಡುವವನಾಗಿದ್ದಾನೆ ಅಂತ ನಾವು ಧರ್ಮೋಪದೇಶ ಕಾಂಡದಲ್ಲಿ ನೋಡುತ್ತೇವೆ. 5ನೇದಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 12ನೇ ವಾಕ್ಯ, ಯೆಹೋವನು ಆ ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದ ಸ್ವರ ಆ ಸ್ವರ ನಿಮಗೆ ಕೇಳಿಸಿತೇ ಹೊರತು, ಆತನ ಸ್ವರವನ್ನೇ ಮಾತ್ರ ನೀವು ಕೇಳಿದರೆ ಹೊರತು ಯಾವ ಆಕಾರವು ಕಾಣಿಸದೆ ಹೋದದ್ದು, ಯಾವ ವಿಗ್ರಹಗಳನ್ನು ಒಂದು ಆಕಾರವನ್ನು ನೀವು ನೋಡಲಿಲ್ಲ. ಆದರೆ ದೇವರು ಮಾತಾಡುತ್ತಾನೆ, ಬೆಂಕಿಯ ಮುಖಾಂತರ ಮಾತನಾಡುತ್ತಾನೆ. ಓಕೆ, 6ನೇದಾಗಿ ಆ ನಾಲಿಗೆಗಳು, ಬೆಂಕಿಯ ಜ್ವಾಲೆಗಳು, ಬೆಂಕಿಯ ನಾಲಿಗೆಗಳು ಪವಿತ್ರಾತ್ಮನಿಗೆ ಗುರುತಾಗಿ ನಮಗೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡಿ. ಅಪೊಸ್ತಲ ಕೃತ್ಯ 2:3. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. 120 ಶಿಷ್ಯರು. ಆ ಶಿಷ್ಯರ ಮಧ್ಯದಲ್ಲಿ ಪವಿತ್ರ ಆತ್ಮನು ಇಳಿಸಲ್ಪಟ್ಟು ಸಭೆಯ ಒಂದು ಕಾರ್ಯವನ್ನು ಶುರು ಮಾಡುತ್ತದೆ ನಾವು ನೋಡುತ್ತೇವೆ. ಪ್ರತಿಯೊಬ್ಬರ ಮೇಲೆ ಪವಿತ್ರ ಆತ್ಮನು ಇಳಿದನು, ಸಭೆಯ ಮೇಲೆ ಪವಿತ್ರ ಆತ್ಮನು ಇಳಿದನು. ಪೆಂತೆಕೋಸ್ತೆ ಶತಮಾನದಲ್ಲಿ, ಪಂಚಶತಮಾನ ದಿನದಲ್ಲಿ ಅವತ್ತು ಇಳಿದ ಪವಿತ್ರ ಆತ್ಮನು ಇನ್ನು ಸಭೆಯನ್ನು ಬಿಟ್ಟು ಹಗಲಿ ಹೋಗಲಿಲ್ಲ. ಹಲ್ಲೆಲೂಯಾ. ವಿಶ್ವಾಸಿಗಳ ಮಧ್ಯದಲ್ಲಿ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರ ಒಳಗೆ ಆತನು ವಾಸ ಮಾಡುವನಾಗಿದ್ದಾನೆ. ನಮ್ಮನ್ನು ಕೈಬಿಟ್ಟು ಹೋಗುವುದಿಲ್ಲ. ಈ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿ ವಾಸಿಸುವ ಪವಿತ್ರಾತ್ಮನು ದೊಡ್ಡವನಾಗಿದ್ದಾನೆ. 7ನೇದಾಗಿ ಇದು ಅಗ್ನಿ ಎಂದು ಹೇಳುವಾಗ ದೇವರ ವಾಕ್ಯವನ್ನು ಪೂರೈಸುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುವುದನ್ನು ಅಗ್ನಿ ಏನು ಮಾಡುತ್ತದೆ? ಅದು ಪೂರೈಸುತ್ತದೆ ಅಂತ ಕೀರ್ತನೆಗಾರನು ಹೇಳುತ್ತಾನೆ. ಕೀರ್ತನೆ 148 8ನೇ ವಾಕ್ಯ. ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಆಮೆನ್. ನೋಡಿ, ಇವುಗಳೆಲ್ಲವೂ ಸೃಷ್ಟಿಸಲ್ಪಟ್ಟ ದೇವರ ಸೇವೆ ಮಾಡುವಂಥವುಗಳಾಗಿದೆ. ಅಗ್ನಿ, ಕಲ್ಮಳೆ, ಹಿಮ, ಹಬೆ, ಬಿರುಗಾಳಿ. ಅವುಗಳು ಬೇರೆ ಕೆಲಸವೇ ಇಲ್ಲವೇ ಇಲ್ಲ. ದೇವರ ಮಾತು ಏನು ಹೇಳುತ್ತದೋ ಅದನ್ನೇ ಅವುಗಳು ಮಾಡಿ ಮುಗಿಸುತ್ತವೆ. 8ನೇದಾಗಿ ಫೈರ್, ಅಗ್ನಿ, ಬೆಂಕಿ, ಅಥವಾ ಇನ್ನೊಂದು ಪದ ಏನಪ್ಪ? ಖಂಡ. ಆ ಖಂಡ ಏನು ಮಾಡುತ್ತದೆ? ಹಿಮ ಅಲ್ಲಮ್ಮ. ಫೈರ್ ಅಂದರೆ ಏನರ್ಥ? ಬೆಂಕಿ, ಅಗ್ನಿ, ಖಂಡ. ಅದು ಒಬ್ಬನ ತುಟಿಗಳನ್ನು ಶುದ್ಧಿ ಮಾಡುತ್ತದೆ, ಪವಿತ್ರ ಮಾಡುತ್ತದೆ. ಅದನ್ನು ನಾವು ಓದೋಣ. ಯೆಶಾಯನ ಬರೆದ ಗ್ರಂಥ 6ನೇ ಅಧ್ಯಾಯ 6 ಮತ್ತು 7 ವಾಕ್ಯಗಳು. ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದು ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು
ನನ್ನ ಬಳಿಗೆ ಹಾರಿ ಬಂದು ಹ. ನನ್ನ ಬಾಯಿಗೆ ಮುಟ್ಟಿಸಿ, ನನ್ನ ಬಾಯನ್ನು ಮುಟ್ಟಿಸಿ, ಇಗೋ ಇಗೋ ಇದು ನಿನ್ನ ತುಟಿಗಳಿಗೆ ತಗಲಿತು, ಆ, ನಿನ್ನ ದೋಷವು ನೀಗಿತು ನಿನ್ನ ದೋಷವು ನೀಗಿತು, ನೀಗಿತ್ತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ನಿನ್ನ ಅಂದನು. ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು. ಈ ಪ್ರವಾದಿಯಾದ ಯೆಶಾಯನು ಆ ಪುಸ್ತಕದಲ್ಲಿ 1ರಿಂದ 5 ಅಧ್ಯಾಯಗಳನ್ನು ನೋಡಿದರೆ ಅವನೇನು ಮಾಡ್ತಾನೆ, ತಪ್ಪು ಮಾಡಿದವರಿಗೆ, ಪಾಪಿಗಳಿಗೆ, ದುಷ್ಟರಿಗೆ ಅವನು ದೇವರ ಒಂದು ಪ್ರವಾದನೆಯನ್ನು ಹೇಳುವಾಗ ಅವರಿಗೆ ಅಯ್ಯೋ 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 ಅಂತ ಹೇಳ್ತಾನೆ. ನಿಮಗೆ ಶಾಪ ಶಾಪ, ನಿಮಗೆ ಕಷ್ಟ, ನಿಮಗೆ ದೇವರ ಕೋಪಾಗ್ನಿ ಬರುತ್ತದೆ, ನಿಮ್ಮ ಮೇಲೆ ದೇವರ ನ್ಯಾಯ ತೀರ್ಪು ಬರುತ್ತದೆ ಅಂತ ಹೇಳ್ಕೊಂಡು ಬರುವಾಗ 6ನೇ ಅಧ್ಯಾಯದಲ್ಲಿ ಅವನು ದೇವರನ್ನು ನೋಡ್ಬಿಟ್ಟ, ದೇವರ ಪ್ರಸನ್ನತೆಯನ್ನು ನೋಡಿದ. ಅದಾದ ಮೇಲೆ ಅವನಿಗೆ ಗೊತ್ತಾಯಿತು, ಅವನ ಬಾಯಿ ಕೂಡ, ಅವನ ನಾಲಿಗೆಗಳು ಕೂಡ ಪಾಪದಲ್ಲಿ ಇದೆ ಅಂತ ಅವನಿಗೆ ಅರಿವು ಬಂದುಬಿಟ್ಟಿದೆ. ಅವನು ಅಯ್ಯೋ ನನ್ನ ಗತಿ ಅದೋ ಗತಿ, ನಾನು ಸಾಯ್ತೀನಿ ಅಂತ ಹೇಳುವಾಗ ದೇವರ ಸನ್ನಿಧಾನದಲ್ಲಿ ಸೆರಾಫಿಯರಿದ್ದಾರೆ. ಆ ಸೆರಾಫಿಯರಲ್ಲಿ ಒಬ್ಬನು ಬಂದು ಏನು ಮಾಡ್ತಾನೆ, ಅಲ್ಲಿರುವಂಥ ಯಜ್ಞವೇದಿಯಿಂದ ಒಂದು ಅಗ್ನಿ ಖಂಡವನ್ನು ತೆಗೆದುಕೊಂಡು ಬಂದು ಅವನ ಬಾಯನ್ನು ಮುಟ್ಟಿ ಏನು ಹೇಳ್ತಾನೆ, ನಿನ್ನ ದೋಷ ನೀಗಿ ಹೋಯ್ತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ ಹೇಳ್ತಾನೆ. ಈ ಬೆಂಕಿಯನ್ನು ಹೇಳುವಾಗ ದೇವರು ಅದು ಶುದ್ಧಿ ಮಾಡುವುದಕ್ಕೆ ಉಪಯೋಗಿಸುವಂಥ ಒಂದು ವಿಷಯವಾಗಿ ಕಾಣುತ್ತದೆ. ಮತ್ತು ದೇವರು ತನ್ನ ಜನರನ್ನು ಕುರಿತು ಹೇಳುವಾಗ ಜಕರಿಯನು ಏನು ಹೇಳ್ತಾನೆ, ದೇವರೇ ನಿಮಗೆ ಅಗ್ನಿ ಒಂದು ಗೋಡೆಯಾಗಿ ನಿಮ್ಮನ್ನು ಕಾಯುವಂಥವನಾಗಿ, ಆತನನ್ನು ಮೀರಿ ಯಾರು ನೀವು ಒಳಗೆ ಬರದಂತೆ ದೇವರು ನಿಮ್ಮನ್ನು ಕಾಯುವಂಥವನಾಗಿದ್ದಾನೆ. ಅಗ್ನಿ ಒಂದು ಗೋಡೆಯಾಗಿದ್ದಾನೆ, ನಿಮ್ಮ ಸುತ್ತಲೂ ಇದ್ದಾನೆ. ಅದನ್ನು ಓದಿ 2ನೇ ಅಧ್ಯಾಯ 5ನೇ ವಾಕ್ಯ. ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವು ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯೆಹೋವನ ನುಡಿ. ಇದು ಜಕರಿಯ ತನ್ನ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಈ ಥರ ಹೇಳುತ್ತಾನೆ. ದೇವರ ಒಂದು ರಕ್ಷಣೆ, ದೇವರು ಅವರಿಗೆ ರಕ್ಷಣೆ ಹೇಗೆ ನೀಡುತ್ತಾನೆ, ಒಂದು ಅಗ್ನಿ ಪ್ರಾಕಾರವಾಗಿ, ಅಗ್ನಿ ಗೋಡೆಯಾಗಿ ನಮ್ಮನ್ನು ಸುತ್ತಲೂ ನಿಂತುಕೊಳ್ಳುತ್ತಾನಂತೆ. ಆತನನ್ನು ಮೀರಿ ನಮ್ಮನ್ನು ಕೆಡಿಸುವವರು ಯಾರೂ ಇಲ್ಲ. 10ನೇ ವಿಷಯವಾಗಿ ದೇವರು ಏನು ಮಾಡ್ತಾನೆ ಅಂದರೆ, ನಮ್ಮ ದೇವರು ಬೈಬಲಲ್ಲಿರುವಂಥ ಸತ್ಯವೇದದ ದೇವರು ಬೆಂಕಿ ಮುಖಾಂತರ ಉತ್ತರಿಸುವಂಥವರಾಗಿದ್ದಾರೆ. 1ನೇ ಅರಸುಗಳು 18ನೇ ಅಧ್ಯಾಯ 37ರಿಂದ 39 ಓದಿರಿ. ಕಿವಿಗೊಡು ಯೆಹೋವನೇ, ಕಿವಿಗೊಡು ಯೆಹೋವನೇ, ಕಿವಿಗೊಡಿ. ಯೆಹೋವನಾದ ನೀನೊಬ್ಬನೇ ದೇವರು, ನೀನೊಬ್ಬನೇ ಯೆಹೋವನೇ, ನೀನೇ ದೇವರು. ಈ ಜನರ ಮನಸ್ಸುಗಳು ಬಹಳನನ್ನು ಅವರು ಏನು ಮಾಡ್ತಾರೆ, ವಿಗ್ರಹಗಳನ್ನು, ಅನ್ಯ ದೇವತೆಗಳನ್ನು ಅವರು ಪೂಜೆ ಮಾಡೋದಕ್ಕಿದ್ದಾರೆ, ಅವರನ್ನು ತಿರುಗಿಸು, ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಇವರಿಗೆ ತಿಳಿಯಪಡಿಸು ಕರ್ತನೆ ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಏನು ಬಂತು, ಬೆಂಕಿ ಬಂತು, ಬಿತ್ತು. ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತ್ತು. ಜನರೆಲ್ಲರೂ ಅದನ್ನು ಕಂಡು, ಜನರು ಇದನ್ನು ನೋಡ್ತಾರೆ. ಒಂದು ಕಡೆ ಬಾಹಾಲಿನ ದೇವತೆಗಳ ಪ್ರವಾದಿಗಳು ಗುಂಪು ಇದ್ದಾರೆ, ದೊಡ್ಡ ಜನಾಂಗ. ಈ ಕಡೆ ನೋಡಿದರೆ ಒಬ್ಬ ವ್ಯಕ್ತಿ, ಅವನ ಹೆಸರು ಏಲಿಯನ್. ಅವನು ಒಬ್ಬೊಟ್ಟಿನಾಗಿ ನಿಂತ್ಕೊಂಡು ಅವರೆಲ್ಲರಿಗೆ ಒಂದು ಸವಾಲು ಮಾಡ್ತಾನೆ, ಚಾಲೆಂಜ್ ಮಾಡ್ತಾನೆ. ಆ ಚಾಲೆಂಜ್ ಏನಂದರೆ, ನಿಮ್ಮ ದೇವರಾದ ಬಾಹಾಲನು ದೇವರಾಗಿದ್ದರೆ ಯೆಹೋವ ದೇವರನ್ನು ಬಿಟ್ಟುಬಿಡಿ, ಆದರೆ ಯೆಹೋವ ದೇವರಾಗಿದ್ದರೆ ಆತನನ್ನು ಮಾತ್ರ ನೀವು ಹಿಂಬಾಲಿಸಬೇಕು. ಇದಕ್ಕೆ ಒಂದು ಸವಾಲು ಯಾವುದಂದರೆ, ಬಲಿಪೀಠವನ್ನು ಕಟ್ಟಿರಿ, ಅದರ ಮೇಲೆ ಆ ಯಜ್ಞ ವೇದಿಕೆಗೋಸ್ಕರ ಆ ಮೃಗವನ್ನು ಕಟ್ ಮಾಡಿ ತುಂಬಿಸಿ ಏನು ಮಾಡಿ ಕತ್ತರಿಸಿ ಅದರ ಮೇಲೆ ಇಡಬೇಕು, ಕಡ್ಡಿಗಳನ್ನು ಇಡಬೇಕು ಬಲಿಪೀಠದ ಮೇಲೆ. ಆದರೆ ಬೆಂಕಿ ನೀವು ಹಾಕಬಾರ್ದು. ನಿಮ್ಮ ದೇವರನ್ನು ಕರೆಯಿರಿ, ನಿಮ್ಮ ದೇವರು ಬೆಂಕಿ ಮುಖಾಂತರ ಉತ್ತರಿಸಿದರೆ ಆತನೇ ದೇವರು. ಪಾಗಾಲಿನ
ಪ್ರವಾದಿಗಳು ಏನು ಮಾಡ್ತಾರೆ, ಬೆಳಗಿಂದ ಶುರು ಮಾಡಿ ನೈಟ್ ಆಯಿತು, ಆದರೆ ಆ ದೇವರು ಬಂದಿಲ್ಲ. ಕಪ್ಪಿಗೆ ಇರುವ ಸಮಯದಲ್ಲಿ, ಅಂದರೆ ರಾತ್ರಿ ಆಗಿಬಿಟ್ಟಿದೆ, ಆ ಸಮಯದಲ್ಲಿ ಸರಿಯಪ್ಪ ನಮ್ಮ ದೇವರು ಉತ್ತರ ಕೊಟ್ಟಿಲ್ಲ, ನಿಮ್ಮ ದೇವರು ಕೊಡ್ತಾಣ ನೋಡೋಣ ಅಂತ ಹೇಳುವಾಗ ಕತ್ತಲೆ ಆಗಿರುವಂಥ ಅಲ್ಲಿ ಇವನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನೀನೇ ಯೆಹೋವನೇ, ನೀನೇ ಕರ್ತನು, ನೀನೇ ದೇವರೆಂದು ಇವರಿಗೆ ತೋರಿಸಿರಿ, ಅವರ ಹೃದಯಗಳನ್ನು ತಿರುಗಿಸಿ ನನ್ನ ಪ್ರಾರ್ಥನೆಗೆ ಕಿವಿಗೂಡ ದೇವರೇ ನಾವು ಪ್ರಾರ್ಥನೆ ಮಾಡುವಾಗ ಎಲಿಯನ ಪ್ರಾರ್ಥನೆಗೆ ಉತ್ತರಿಸಿದ ದೇವರು ಯೆಹೋವನೇ. ಆ ಯೆಹೋವ ದೇವರು ಏನು ಮಾಡಿದ್ದಾನೆ, ಬೆಂಕಿ ತನ್ನ ಸಮ್ಮುಖದಿಂದ ಬೆಂಕಿಯನ್ನು ಕಳುಹಿಸ್ತಾನೆ. ಆ ಬೆಂಕಿ ಬಂದು ಬಿತ್ತು ಆ ಮಾಂಸವನ್ನು ದಗಿಸಿ, ಅಲ್ಲಿರುವಂಥ ಕಡ್ಡಿಗಳನ್ನು ದಗಿಸಿ, ಕಲ್ಲು ಮಣ್ಣು ಎಲ್ಲವನ್ನು ದಗಿಸಿಬಿಟ್ಟಿದೆ, ನೀರನ್ನು ಕೂಡ ದಗಿಸಿಬಿಟ್ಟಿದೆ. ಅದನ್ನು ನೋಡಿದ ಎಲ್ಲ ಜನಾಂಗಗಳು ಮುಖಗಳು ಏನಾಯಿತು ಗೊತ್ತಾ, ದಿಗ್ಭ್ರಮೆಗೊಂಡು ಭಯಪಟ್ಟು ಅವರು ಕೆಳಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಬಾಯಲ್ಲಿ ಏನು ಬಂತು ಮಾತುಗಳು, ಯೆಹೋವನೇ ದೇವರು, ಯೆಹೋವನೇ ದೇವರು ಅಂತ. ಅದು ಇಬ್ಬರು ಭಾಷೆಗೆ ಹೇಳಿದರೆ ಏಲ್ ಎಲೋವಾ ಯಹ್, ಎಲೋವಾ ಯಹ್, ಇದು ಹಿಂಗೆ ಕೇಳಿತ್ತು, ಎಲಿಯಾ 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 ಅಂತ. ಈ ರೀತಿಯಾಗಿ ಭಕ್ತರ ಪ್ರಾರ್ಥನೆಗೆ ಕಿವಿ ಕೊಟ್ಟು ಬೆಂಕಿ ಮುಖಾಂತರ ಉತ್ತರಿಸಿದ ದೇವರು ನಮ್ಮ ದೇವರು. ಹನ್ನೊಂದನೇ ವಿಷಯ ಯಾವುದಂದರೆ, ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಇರುವಂಥವರಿಗೆ ಸಿಕ್ಕಾಪಟ್ಟೆ ಕಷ್ಟಗಳು ಬರುತ್ತದೆ, ಉಪದ್ರವಗಳು ಬರುತ್ತದೆ, ಹಿಂಸೆಯಲ್ಲಿ ಸಿಕ್ಕಾಕೊಳ್ತಾರೆ. ಆದರೆ ಇದು ನಮ್ಮ ವಿಶ್ವಾಸವನ್ನು ಪರಿಶೋಧಿಸುವ ಅಗ್ನಿಯಾಗಿದೆ ಅಂತ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. 1 ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ ಓದಮ್ಮ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುತ್ತಾರೆ. ಯಾಕೆ? ಆ ಹೊನ್ನು, ಆ ಬಂಗಾರ ಒಳ್ಳೆಯದ ಕೆಟ್ಟದ ಅಂತ ಆ ಬೆಂಕಿಯಲ್ಲಿ ಅದು ತಾಳಿಕೊಂಡು ಅದು ಮಿಂಚು, ಅದರಲ್ಲಿ ಬರುವಂಥ ಒಂದು ಪ್ರಕಾಶ ಬಂದರೆ ಅದಕ್ಕೆ ಬೆಲೆ ಹೆಚ್ಚು. ಅದಕ್ಕಿಂತ ಹೆಚ್ಚಾದದ್ದು ಯಾವುದು? ನಿಮ್ಮ ವಿಶ್ವಾಸ. ಸೊ ಅಳಿದು ಹೋಗುವ ಮಣ್ಣಲ್ಲಿ ಅಳಿದು ಹೋಗುವ ಈ ಹೊನ್ನಿಗೆ ಅಷ್ಟು ಒಂದು ಪರೀಕ್ಷೆ ಬೇಕಾಗಿದ್ದರೆ, ಪರಲೋಕದಲ್ಲಿ ಸ್ತುತಿ ಘನ ಮಹಿಮೆಯನ್ನು ಹೊಂದಿಕೊಳ್ಳುವ ನಮಗೆ ಎಷ್ಟು ಕಷ್ಟಗಳು ಬೆಂಕಿ ಥರ ಬಂದರೂ ಅದು ಸರಿಯೇ, ಅದು ನಮಗೆ ಬೇಕಾಗಿದೆ ಎಂದು ಪೇತ್ರನು ಬರೀತಾನೆ. 12ನೇ ವಿಷಯ 12 ಇಲ್ಲಿ ನೋಡಿದರೆ ಇಬ್ಬರು ನಡ್ಕೊಂಡು ಹೋಗ್ತಾರೆ. ಒಬ್ಬನು ಗುರು, ಅವನ ಹೆಸರು ಎಲಿಯಾ. ಇನ್ನೊಬ್ಬನು ಶಿಷ್ಯ, ಅವನ ಹೆಸರು ಎಲಿಷಾ. ಎಲಿಯಾ ಮತ್ತು ಎಲಿಷಾ ಇಬ್ಬರು ನಡೆದುಕೊಂಡು ಹೋಗ್ತಾರೆ. ಏನೇನು ಹೇಳ್ತಾನೆ, ಅಪ್ಪ ನನ್ನ ಸೇವೆ ಮುಗಿದೋಗ್ತದೆ, ನಾನು ಪರಲೋಕಕ್ಕೆ ಹೋಗ್ತೀನಿ. ಅದಕ್ಕೆ ಅವನ ಶಿಷ್ಯನಾಗಿರುವಂಥ ಎಲಿಷಾ ಹೇಳ್ತಾನೆ ಗೊತ್ತಾ, ಸರಿ ಗುರುವೇ, ನೀ ಪರಲೋಕಕ್ಕೆ ಹೋಗಿ, ಆದರೆ ನೀವು ಹೋಗೋದಕ್ಕೆ ಮುಂಚೆ ನನಗೆ ಇಮ್ಮಡಿ ಆಶೀರ್ವಾದ ನನಗೆ ಬೇಕೇ ಬೇಕು, ಅದನ್ನು ಕೊಟ್ಬಿಟ್ಟು ನೀವು ಹೋಗಿ. ಇಮ್ಮಡಿ ಆಶೀರ್ವಾದ ಯಾರಿಗೆ ನೀಡಬೇಕು ಅಂದರೆ ಚೊಚ್ಚಲ ಮಗನಿಗೆ ಮಾತ್ರ ಸಿಗುತ್ತದೆ. ಆದರೆ ಇವನು ಗುರು ಹತ್ರ ಹೇಳ್ತಾನೆ, ನಿಮ್ಮ ಚೊಚ್ಚಲತನದ ಹಕ್ಕುಗಳನ್ನು ನನಗೆ ಕೊಟ್ಟುಬಿಡಿ, ಇಮ್ಮಡಿ ಆಶೀರ್ವಾದ ನನಗೆ ಬೇಕು, ಇಮ್ಮಡಿ ಶಕ್ತಿ ಬೇಕು, ಸೇವೆ ಮಾಡ್ತೀನಿ ನಾನು. ಇವನು ಭೂಲೋಕದಲ್ಲಿ ಸೇವೆ ಮಾಡೋದಕ್ಕೆ ಶುರುವಾಗ್ತಾನೆ, ಎಲಿಯನು ಪರಲೋಕಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಆದರೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಅಗಲುವುದಿಲ್ಲ, ಹಂಗೇ ನಿಕಟವಾಗಿ ಅವರು ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ನಡೆದುಕೊಂಡು ಹೋಗ್ತಾರೆ. ಏನಾಯಿತು ಗೊತ್ತಾ, ದಿಢೀರಂತ ಅಲ್ಲಿ ಅಗ್ನಿಮಯವಾದ ರಥ, ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ, 2ನೇ ಅರಸುಗಳು 2:11, ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಗಳನ್ನು ರಥಾಶ್ವರಗಳು ನಡುವೆ ಬಂದು ಅವರ ಇಬ್ಬರ ಮಧ್ಯದಲ್ಲಿ ನಡುವೆ ಬಂತು, ಅವರನ್ನು ವಿಂಗಡಿಸಿಬಿಟ್ಟಿದೆ. ಇವನು ಭೂಲೋಕದಲ್ಲಿ ಸೇವೆ ಮಾಡ್ತಾನೆ ಎಲಿಷನು, ಎಲಿಯನು ಪರಲೋಕಕ್ಕೆ ಅಗಲಿ ಹೋಗುತ್ತಾನೆ. ಚಾರಿಟ್ಸ್ ಆಫ್ ಫೈರ್, ಅಗ್ನಿಮಯವಾದ ರಥಗಳು ಬಂತು.
ಅಲ್ಲಿ ಅವನು ಎತ್ತಲ್ಪಟ್ಟು ಪರಲೋಕಕ್ಕೆ ಹೋದನು. ಅವನ ಶಾಲುವಿನ ಮೇಲೆ ಬಿತ್ತು. ಅವನಿಗೆ ಇಮ್ಮಡಿ ಆಶೀರ್ವಾದಗಳು, ಹಕ್ಕುಗಳು ಬಂದುಬಿಟ್ಟಿದೆ, ಶಕ್ತಿ ಬಂದುಬಿಟ್ಟಿದೆ. ಅವನು ಎಷ್ಟೋ ಅದ್ಭುತಗಳು ಮಾಡಿದನು, ಅದಕ್ಕಿಂತ 2 ಸಾರಿ ಇಮ್ಮಡಿಯಾಗಿ ಇವನು ಮಾಡಿದನು. ಓಕೆ, ವಿಷಯ 13ನೇ ವಿಷಯ ಏನಂದರೆ, ದೇವರು ಬೆಂಕಿಯನ್ನು ಉಪಯೋಗಿಸುವಾಗ ಅದು ಸದ್ಭಕ್ತರಿಗೆ ಆಶೀರ್ವಾದ, ವಿಶ್ವಾಸಿಗಳಿಗೆ ಆಶೀರ್ವಾದ. ಆದರೆ ದುಷ್ಟರುಗಳಿಗೆ ನಾಶನೇ. ಅವರು ಬಾಳುವ ಪಟ್ಟಣಗಳು, ನಗರಗಳು ನಾಶನೆಯಾಗಿ ಬೂದಿಯಾಗಿಬಿಟ್ಟಿದೆ. ಇವತ್ತು ನೀವು ಇಸ್ರೇಲ್ಗೆ ನೀವು ಪ್ರಯಾಣಪಟ್ಟು ಹೋದರೆ ಅಲ್ಲಿ ಸೊದೋಮ್ ಗೊಮೋರ ಇರುವಂಥ ಸ್ಥಳ ಇಲ್ಲ ಈಗ. ಅದು ಈಗ ಸೋಡಿಯಂ ಎಂಬ ಒಂದು ಉಪ್ಪಿನಿಂದ ತುಂಬಲ್ಪಟ್ಟು ಆ ಊರು ಅಳಿದು ಹೋಯಿತು. ಅಲ್ಲಿ ನೀವು ಯಾವ ಪಟ್ಟಣ ನೋಡೋಕ್ಕಾಗಲ್ಲ, ಯಾರು ಅಲ್ಲಿ ವಾಸ ಮಾಡೋಕ್ಕಾಗಲ್ಲ. ಅದು ಈಗ ಅದು ಯಾವ ಸಮುದ್ರ, ಡೆಡ್ ಸಿ ಅಂತ ಹೇಳ್ತಾರೆ ಕನ್ನಡ, ಇಂಗ್ಲೀಷಲ್ಲಿ ಮರಣ ಸಮುದ್ರನಾ ಕನ್ನಡದಲ್ಲಿ, ಡೆಡ್ ಸಿ. ಅದು ಉಪ್ಪಿನಿಂದ ತುಂಬಲ್ಪಟ್ಟಿದೆ. ಆ ನಗರಗಳು ಅಳಿದು ಹೋಯಿತು. ಕಾರಣ ಏನಂದರೆ, ಪರಲೋಕದಿಂದ ದೇವರು ಬೆಂಕಿಯನ್ನು ಇಳಿಸಿ ಅದನ್ನು ದಗಿಸಿಬಿಟ್ಟನು. ಆದಿಕಾಂಡ 10:24. ಆಗ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿಗಂಧಕಗಳನ್ನು ಸುರಿಸಿದನು. ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆ ಎಲ್ಲ ಸೀಮೆಗಳನ್ನು ಊರುಗಳಲ್ಲಿದ್ದ ಜನರೆಲ್ಲರನ್ನು ಭೂಮಿಯ ಮೇಲಣ ಎಲ್ಲಾ ಬೆಳೆಯನ್ನು ಹಾಳು ಮಾಡಿದನು. ಯೆಶಾಯನ ಬರೆದ ಗ್ರಂಥ 5ನೇ ಅಧ್ಯಾಯ 24ನೇ ವಾಕ್ಯ. ಅವರು ಸೇನಾಧೀಶ್ವರನಾದ ಯೆಹೋವನ ಉಪದೇಶವನ್ನು ನಿರಾಕರಿಸಿದರು. ಇಸ್ರಾಯೇಲ್ಯರ ಸದಮಲ ಸ್ವಾಮಿಯ ವಾರ್ತೆಯನ್ನು ಅಸಡ್ಡೆ ಮಾಡಿದರಿಂದ ಅಗ್ನಿಯ ನಾಲಿಗೆಗಳು ಒಣ ಕೂಳೆಯನ್ನು ನುಂಗಿ ಬಿಡುವ ಹಾಗೂ ಒಣ ಹುಲ್ಲು ಬೆಂಕಿಯಲ್ಲಿ ಕುಗ್ಗುವಂತೆಯೂ ಅವರ ಬೇರು ಕೊಳೆತು ಅವರ ಹೂವು ಧೂಳಾಗಿ ತೂರಿ ಹೋಗುವುದು. ನೋಡಿ ಎಷ್ಟು ಭಯಂಕರವಾದ ವಿಷಯಗಳು. ದೇವರ ವಾಕ್ಯವನ್ನು ಅಸಡ್ಡೆ ಮಾಡಬಾರ್ದು. ದೇವರ ಸದಮಲ ಸ್ವಾಮಿಯ ಒಂದು ವಾಕ್ಯವನ್ನು ನಿರಾಕರಿಸಬಾರದು. ಓಕೆ, 14ನೇ ವಿಷಯ, ಇಡೀ ಲೋಕವು ಅಳಿದು ಹೋಗುವಂಥದ್ದು ಬೆಂಕಿಯಿಂದ. 2ನೇ ಪೇತ್ರನು 3:7. ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ದೇವರ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಮತ್ತು ಭಕ್ತಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ನೋಡಿ, ಈ ಲೋಕದಲ್ಲಿ ನೋಡಿದರೆ, ಈ ಟೈಮ್ನಲ್ಲಿ, ಈ ಸಮಯದಲ್ಲಿ ನೋಡಿದರೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಫ್ಯಾಕ್ಟ್ರಿಗಳು, ಮಿಷಿನ್ಸ್ಗಳು, ಎಲ್ಲ ಮನೆಗಳು, ಅರಮನೆಗಳು, ಜನರೆಲ್ಲರೂ ಸಂತೋಷವಾಗಿ ಇರ್ತಾರೆ. ಅವ್ರಿಗೆ ಏನು ಗೊತ್ತಿರಲಿಲ್ಲ, ಬೆಂಕಿಗೋಸ್ಕರ ಇದೆಲ್ಲ ಇಡಲ್ಪಟ್ಟಿದೆ. ದೊಡ್ಡ ಒಂದು ಅಗ್ನಿ ಬರುತ್ತದೆ, ಅದರಿಂದ ಇಡೀ ಲೋಕವು ಅಳಿದು ಹೋಗುತ್ತದೆ. ಇದು ಟೆಂಪ್ರರಿ ರೆಸಿಡೆನ್ಸು. ಇದು ನೀವು ಪರ್ಮನೆಂಟ್ ಸ್ಥಳಕ್ಕೆ ಬರಬೇಕಾದ್ರೆ ಒಂದು ಪರಲೋಕ, ಇನ್ನೊಂದು ನರಕ, ಇದು ಎರಡೇ ನಿರಂತರವಾದದ್ದು. ಇಲ್ಲಿನ ಬಾಳುವಂಥ ಈ ಭೂಮಿ ನಿರಂತರ ಇಲ್ಲ. ತಾತ್ಕಾಲಿಕವಾಗಿ ಇಲ್ಲಿ ನಾವಿರ್ತೇವೆ, ಅರ್ಥ ಮಾಡಿಕೊಳ್ಳಿ. ಅದಕ್ಕೋಸ್ಕರ ನೀವು ರೆಡಿಯಾಗಿ ಪರಲೋಕಕ್ಕೆ ಬರಬೇಕಾ, ನೀವೇನು ಮಾಡಬಾರ್ದು, ಏನು ಮಾಡಬೇಕು ಅದನ್ನು ತಿಳ್ಕೋಬೇಕು. ಓಕೆ, 15ನೇ ವಿಷಯ ಯಾವುದಂದರೆ, ಯಾಜಕ ಕಾಂಡದಲ್ಲಿ 10ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೋಡಿದರೆ ಅಲ್ಲಿ ಬೆಂಕಿ ಬಗ್ಗೆ ನಾವು ಒಂದು ವಿಷಯ ನೋಡ್ತೀವಿ. ಅದೇನಂತ ನಾವು ಕೇಳೋಣ. ಆರೋನನ ಮಕ್ಕಳಲ್ಲಿ ನಾದಾಬ್ ಅಬಿಹು ಎಂಬಿಬ್ಬರು, ಮತ್ತು ಅಬಿಹು ಇಬ್ಬರು ಆರೋನನ ಮಹಾಯಾಜಕನ ಮಕ್ಕಳು. ಅವರಿಬ್ಬರು ದೇವರ ಸನ್ನಿಧಾನದಲ್ಲಿ, ದೇವದರ್ಶನ ಗುಡಾರದಲ್ಲಿ ಅವರು ಕೆಲಸ ಮಾಡುವಂಥ ಒಂದು ಬಾಧ್ಯತೆ ಅವರಿಗೆ ಸಿಕ್ಕಿತು.
ಅವರಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೆ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಅವರು ಯೆಹೋವನ ಸನ್ನಿಧಿಯಲ್ಲೇ ಸತ್ತರು. ಓಕೆ, ಈಗ ನೋಡಿ, ದೇವದರ್ಶನ ಗುಡಾರದಲ್ಲಿ ದೇವರ ಸನ್ನಿಧಾನದಲ್ಲಿ ಕೆಲಸ ಮಾಡುವಂಥದ್ದು ದೊಡ್ಡ ವಿಷಯ. ಆದರೆ ಅವರು ಇಷ್ಟಪಟ್ಟು ಅವರ ಮನಸ್ಸಿಗೆ ತಕ್ಕಂತೆ ಅವರು ಎಲ್ಲವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅವ್ರು ಏನು ಮಾಡಬೇಕಾಯಿತು? ಆ ಧೂಪ ಕಲಸ, ಧೂಪದ ಒಂದು ಪಾತ್ರೆನ ತೆಗೆದುಕೊಂಡು ಬಂದು ವೆಯ್ಟ್ ಮಾಡಬೇಕು. ಬೆಂಕಿಗೋಸ್ಕರ ವೆಯ್ಟ್ ಮಾಡಬೇಕು. ಅದು ಯಾರಿಂದ ಬರಬೇಕು? ದೇವರಿಂದ ಬೆಂಕಿ ಬರಬೇಕು. ಇವ್ರು ಏನು ಮಾಡಿದರು? ವೆಯ್ಟ್ ಮಾಡಲಿಲ್ಲ, ದೇವ್ರಿಗೋಸ್ಕರ ಕಾಯಲಿಲ್ಲ. ಪವಿತ್ರೆಯಾಗಿ ಅವರು ಪ್ರಾರ್ಥನೆ ಮಾಡಿಕೊಂಡು ಅವರು ದೇವ್ರಿಗೋಸ್ಕರ ಕಾಯಲಿಲ್ಲ. ಅವರಾಗಿ ಏನು ಮಾಡಿದರು? ಸ್ವಂತ ಇಷ್ಟಕ್ಕೆ ತಕ್ಕದಂತೆ ಹೋಗಿ ಅವರೇ ಒಂದು ಬೆಂಕಿನ ತೆಗೆದುಕೊಂಡು ಬಂದು ಅದರ ಮೇಲೆ ಏನು ಮಾಡಿದರು? ಧೂಪ ವರ್ಗಗಳನ್ನು ಹಾಕಿದರು. ಈ ಥರ ಒಂದು ಆರಾಧನೆ ನಾವು ನಡೆಸ್ತಾ ಇದ್ದೀವಿ. ಈಗ ದೇವರು ಹೇಳೋದೇ ಒಂದು, ನಾವು ಮಾಡೋದೇ ಇನ್ನೊಂದು. ಅವ್ರು ಮಾಡ್ತಾರಲ್ಲ, ಆ ಸಭೆಯಲ್ಲಿ ಅವರು ಅಷ್ಟು ದೊಡ್ಡ ಒಂದು ಮೀಟಿಂಗ್ ನಡೆಸ್ಬಿಟ್ರಲ್ಲ, ನಾವು ನಡೆಸ್ಬೇಕು, ನಾವು ಅದನ್ನು ಮಾಡಬೇಕು. ಇಬ್ಬರು, ನಾದಾವು ಅಬಿಯು ಇಬ್ಬರು ಒಬ್ಬರಿಗೊಬ್ಬರು ಏನು ಮಾಡಿದರು? ಕಾಂಪಿಟೇಷನಲ್ಲಿ ತಪ್ಪು ಮಾಡಿದರು. ದೇವರಿಗೋಸ್ಕರ ವೆಯ್ಟ್ ಮಾಡಲಿಲ್ಲ. ದೇವರು ಹೇಳದೇ ಇರುವಂಥ ವಿಷಯನ ಅವ್ರು ಮಾಡಿದರು. ದೇವರ ಕೋಪದಲ್ಲೇ ಇಬ್ಬರು ಸತ್ತು ಹೋದರು. ಕರ್ತನ ಸನ್ನಿಧಿಯಲ್ಲೇ ಸತ್ತರು. ಇದು ಒಂದು ದುಃಖಕರವಾದ ಒಂದು ವಿಷಯ. ಸ್ಟ್ರೇಂಜ್ ಫೈರ್, ಅನ್ಯ ಅಗ್ನಿಯನ್ನು ಅವ್ರು ತೆಗೆದುಕೊಂಡು ಬಂದರು. ಇವತ್ತು ಅನ್ಯ ಅಗ್ನಿ, ಅನ್ಯ ಭಾಷೆ, ಅನ್ಯ ನೊಹ, ಅನ್ಯ ಜನಾಂಗದೊಳಗೆ ಸಂಬಂಧ ಇಟ್ಕೊಳ್ಳುವುದು, ಇದೆಲ್ಲವೂ ನಾವು ಮಾಡಬೇಕಾ? ಯಾವಾಗ, ಯಾರ ಜೊತೆಯಲ್ಲಿ, ಎಲ್ಲಿ, ಹೇಗೆ, ದೇವರ ಚಿತ್ತ ಏನು ಗೊತ್ತಿಲ್ಲ. ದೇವ್ರು ಕೊಡಬೇಕು. ದೇವ್ರು ಕೊಡುವ ತನಕ ಅವ್ರು ಕಾಯಬೇಕಾಯ್ತು. ಅವರಿಷ್ಟಕ್ಕೆ ಅವರು ಅನ್ಯ ಅಗ್ನಿ ಹಾಕಬಾರ್ದು. ಅನ್ಯ ಭಾಷೆ ದೇವ್ರು ಕೊಡ್ತಾರೆ. ದೇವ್ರು ಕೊಟ್ಟರೆ ನೀವು ಮಾತನಾಡಿ, ಇಲ್ಲದಿದ್ದರೆ ಸುಮ್ಮನೆ ನೀವು ತೊದಲು ಬಾಯಿಯಲ್ಲಿ ಮಾತನಾಡುವ ರೀತಿಯಲ್ಲಿ ನೀನು ಏನಾದರೂ ಶಬ್ದ ಮಾಡಿಕೊಂಡು ಕಿರುಚಾಡಿಕೊಂಡು ಇರಬಾರ್ದು. ದೇವ್ರು ಕೊಡುವಾಗ ಅದು ಅರ್ಥ ಆಗುವಂಥ ಒಂದು ಸರಳವಾಗಿ ನೀವು ಮಾಡುವಂಥದ್ದಾಗಿ ಇರುತ್ತದೆ. ಅನ್ಯ ಜನಾಂಗ ಜೊತೆಯಲ್ಲಿ ನೀವು ಸೇರಿಕೊಂಡು ಅವ್ರು ಮಾಡುವಂಥ ಎಲ್ಲ ಅಸಹ್ಯವಾದ ಕಾರ್ಯದಲ್ಲಿ ನೀವು ಸಂಬಂಧ ಮಾಡಿಕೊಳ್ಳಬಾರದು. ಇದೆಲ್ಲವೂ ನಮಗೆ ಎಚ್ಚರಿಕೆಯಾಗಿ ಹೇಳಲ್ಪಟ್ಟಿದೆ. 16ನೇ ವಿಷಯ ಏನೆಂದರೆ, ಬೆಂಕಿ ದೇವರ ಕಡೆಯಿಂದ ಬರ್ತದೆ, ಅದೊಂದು ಬೆಂಕಿ. ಅನ್ಯ ಬೆಂಕಿ ನಾವೇ ನಮ್ಮ ಕೈಯಿಂದ ಮಾಡುವಂಥ ಕಾರ್ಯಗಳಲ್ಲಿ ಇರುತ್ತದೆ. ಇನ್ನೊಂದು ಬೆಂಕಿ ನಮ್ಮ ಬಾಯಿಯೊಳಗೆ ಇರುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಎಷ್ಟು ಕೊಂಚ ಕಿಚ್ಚು ಏನು ಮಾಡುತ್ತದೆ? ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ಉರಿಸುತ್ತದೆ ಅಲ್ಲ, ನಾಲಿಗೆಯು ಕಿಚ್ಚೆ. ನಿಮ್ಮ ನಾಲಿಗೆ, ನಿಮ್ಮ ಬಾಯಿಯೊಳಗಿರುವಂತಹ ನಾಲಿಗೆ ಕೂಡ ಏನಾಗುತ್ತದೆ? ಕಿಚ್ಚಾಗಿದೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಅದು ಇರುತ್ತದೆ. ಅದು ದೇಹವನ್ನೆಲ್ಲ, ನಮ್ಮ ದೇಹಗಳೆಲ್ಲವನ್ನು ಕೆಡಿಸುತ್ತದೆ. ಅದು ಕೆಡಿಸಿಬಿಡುತ್ತೆ. ಎಚ್ಚರಿಕೆಯಾಗಿರಬೇಕು. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಕದಲ್ಲಿ ಬೀಳುವುದಕ್ಕೆ ಮುಂಚೆ ಇಲ್ಲೇ ಬೆಂಕಿ ಹಚ್ಚಿಕೊಳ್ಳುವಂಥದ್ದಾಗಿದೆ. ಆ ನಾಲಿಗೆ ಮುಖಾಂತರ. ಆ ನಾಲಿಗೆಯನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಆ ನಾಲಿಗೆಯನ್ನು ನೀವು ಕಂಟ್ರೋಲ್ ಬಿಟ್ಬಿಟ್ರೆ ಅದಕ್ಕೆ ಎಲುಬಿಲ್ಲ. ಅದು ಏನು ಬೇಕಾದರೂ ಅದು ಟ್ವಿಸ್ಟ್ ಮಾಡುತ್ತದೆ, ಡ್ಯಾನ್ಸ್ ಮಾಡುತ್ತದೆ. ಅದು ಅದು ಹೇಳುವುದು ಏನೆಲ್ಲ ಹೇಳ್ತದೆ ಹೇಳಿ ಅಂತ ಬಿಟ್ಬಿಟ್ರೆ ಫಸ್ಟು ಅದು ನಿಮ್ಮನ್ನು ಸಾಯಿಸ್ಬಿಡುತ್ತೆ. ನಿಮ್ಮ ದೇಹಗಳನ್ನು ಅಶುದ್ಧ ಮಾಡುತ್ತದೆ. ಆಮೇಲೆ ನರಕಕ್ಕೆ ಹೋಗುವುದಕ್ಕೆ ಅದೇ ಇಗ್ನಿಷನ್ ಲೈಟರ್ ಥರ ನಿಮ್ಮ ಬಾಯಿಂದೇ ನಿಮಗೆ ನ್ಯಾಯ ತೀರ್ಪು ದೇವರು ಕೊಡ್ತಾನೆ. ಎಚ್ಚರಿಕೆ ಆಗಿರಬೇಕು. 17ನೇ ವಿಷಯ ಏನಂದರೆ, ಈ ಪದ ನಮಗೆ ಹೊಸದಾಗಿ ಕಾಣಬಹುದು. ಆದರೆ ದೇವರು ಮೊದಲನೆಯ ಪುಸ್ತಕದಲ್ಲಿ, ಬೈಬಲಲ್ಲಿ ಆದಿಕಾಂಡದಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ಮೊದಲನೆಯ ಪದ ಬೆರಶಿತ್
ಎಂದು ಹೇಳ್ತಾನಲ್ಲ ಆ ಪದ, ಅದರಲ್ಲಿಯೇ ಹೀಬ್ರೂ ಭಾಷೆಯಲ್ಲಿ ಫೈರ್, ಅಗ್ನಿ, ಬೆಂಕಿ ಅದರಲ್ಲಿ ಇಟ್ಟಿದ್ದಾನೆ. ಮೂಲ ಭಾಷೆಯಲ್ಲಿ ಇದಕ್ಕೆ ಹೆಸರೇನು? ಈಶ್. ಅಂದರೆ ನಮ್ಮ ಭಾಷಾಂತರ ಮಾಡಲ್ಪಟ್ಟ ಕನ್ನಡ, ತಮಿಳು, ಮಲಯಾಳಂ, ಹಿಂದಿ, ತೆಲುಗು, ಇಂಗ್ಲೀಷ್ ಇದರಲ್ಲಿ ಯಾವುದರಲ್ಲಿ ಈ ಪದವನ್ನು ನೋಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಭಾಷಾಂತರ ಮಾಡಲ್ಪಟ್ಟಿದೆ. ಆದರೆ ನಿಜವಾದ ಪದದಲ್ಲಿ ಈಶ್ ಎಂಬ ಪದ ಬೆಂಕಿ ಅಂತ ತೋರಿಸುತ್ತದೆ. ಮೊದಲನೆಯ ಪದವೇ ಬೈಬಲಲ್ಲಿರುವಂಥ ಮೊದಲನೆಯ ಪದದಲ್ಲಿ ಆದಿಯಲ್ಲಿ ಅಂತ ನಾವು ಹೇಳ್ತೀವಲ್ಲ, ಆ ಪದ ಬೆರೆಷಿತ್ ಅಂದಿದೆ. ಬೆರೆಷಿತ್ತಲ್ಲಿ ಇರುವಂಥ ಒಂದು ಚಿಕ್ಕ ಬೆಂಕಿಯನ್ನು ತೋರಿಸುತ್ತದೆ. 18ನೇ ವಿಷಯ ಯಾವುದಂದರೆ, ಬೆಂಕಿಗೆಲ್ಲಿ ಇರುವಂಥ ಅದೇ ಮೂಲ ಪದ ಹೆಂಡತಿಗೆ ಹೇಳಲ್ಪಟ್ಟಿದೆ. ಒಬ್ಬ ಹೆಂಗಸು ಅಂದರೆ ನಿಮ್ಮ ಜೊತೆಗಾರಿಯಾಗಿರುವಂಥ ಹೆಂಡತಿಗೆ ಅದೇ ರೂಟ್ ವರ್ಡ್, ಅದೇ ಮೂಲ ಪದ. ಬೆಂಕಿ ಮತ್ತು ನಿಮ್ಮ ಹೆಂಡತಿ ಇಬ್ಬರಿಗೂ ಒಂದೇ ಪದ, ರೂಟ್ ವರ್ಡ್. ಆಶೀರ್ವಾದವಾಗಿ ನೋಡಿದರೆ ನಿಮಗೆ ಬೆಳಕು ತರುವಂಥವಳು, ನಿಮಗೆ ಶಕೆ ತಂದು ನಿಮ್ಮನ್ನು ಬದುಕಿಸುವವಳು, ಧ್ವನಿಯಾಗಿ ದೇವರ ಶಬ್ದವಾಗಿ ನಿಮ್ಮ ಜೊತೆಯಲ್ಲಿ ನಿಮಗೆ ಆಲೋಚನೆ ಕೊಟ್ಟು ನಡೆಸುವಂಥವಳು ನಿಮ್ಮ ಹೆಂಡತಿ. ಆ ಹೆಂಡತಿನೇ ನೀವು ಸರಿಯಾಗಿ ನೀವು ಇಟ್ಕೊಳ್ಬೇಕು. ಇಲ್ಲದಿದ್ದರೆ ಅವಳು ಉರಿಯುವಂಥ ಬೆಂಕಿಯಾಗಿ ನಿಮ್ಮನ್ನು ದಹಿಸಿಬಿಡ್ತಾಳೆ, ನಿಮ್ಮ ಕುಟುಂಬ ನಾಶವಾಗಿಬಿಡುತ್ತೆ. ನಿಮ್ಮ ಹೆಂಡತಿನೇ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ನೀವು ಸರಿಯಾಗಿ ಅವಳನ್ನು ಉಪಯೋಗಿಸ್ಕೊಳ್ಬೇಕು, ನಿಮ್ಮ ಪ್ರೀತಿಯಲ್ಲಿ ಇಟ್ಕೊಳ್ಬೇಕು. ಬೆಂಕಿ ಮತ್ತು ಹೆಂಡತಿ ಇಬ್ಬರಿಗೆ ಮೂಲ ಪದ ಒಂದೇ. ಸೊ ನೀವು ಎಚ್ಚರಿಕೆಯಾಗಿ ಇರಬೇಕು. 19ನೇ ವಿಷಯ ಯಾವುದಂದರೆ, ವಿಶ್ವಾಸಿಗಳ ಹೃದಯದಲ್ಲಿ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನು ತೋರಿಸುವಾಗ ಅವರ ಹೃದಯಗಳಲ್ಲಿ ಅದು ಉರಿಯಿತು. ನೋಡಿ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 32ನೇ ವಾಕ್ಯ. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ, ಯೇಸು ಕ್ರಿಸ್ತನು ಅವರ ಜೊತೆಲಿ ನಡ್ಕೊಂಡು ಎಮ್ಮಾವು ಎಂಬ ಊರಿಗೆ ಹೋಗ್ತಿರುವಾಗ ಆತನು ಪುನರುತ್ಥಾನ ಹೊಂದಿದ್ದನ್ನು ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಮಾತಾಡ್ತಾ ಹೋಗ್ತಾರೆ, ಯೇಸು ಅವ್ರ ಜೊತೆಲಿ ನಡ್ಕೊಂಡು ಹೋಗ್ತಾರೆ. ಇಬ್ಬರು ಮಾತಾಡ್ಕೊಂಡು ಹೋಗುವಾಗ ಯೇಸು ಕ್ರಿಸ್ತನು ಮಾತಾಡುವಾಗ ಅವರ ಹೃದಯಗಳಲ್ಲಿ ಏನಾಯಿತು ನೋಡಿ. ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗ, ಗ್ರಂಥಗಳ ಅರ್ಥಗಳನ್ನು ಯೇಸು ಕ್ರಿಸ್ತನು ಬಿಚ್ಚಿ ಹೇಳುತ್ತಾನೆ. ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ. ಅದನ್ನು ಕೇಳುವಾಗ ಯೇಸು ಕ್ರಿಸ್ತನು ಬಿಚ್ಚಿ ಹೇಳುವಾಗ ಅವರ ಹೃದಯಗಳಲ್ಲಿ ಅದೇನಾಯಿತು? ಕುದಿಯಿತು. ಅಂದರೆ ಬೆಂಕಿ ಉರಿಯುವ ರೀತಿಯಲ್ಲಿ ಅವರ ಮನಸ್ಸು, ಹೃದಯ ಭಕ್ತಿಯಲ್ಲಿ ದೇವರಿಗೆ ಅವರು ಏನು ಮಾಡಿದ್ರು, ಏನಾಯ್ತು ಅವರಿಗೆ? ಭಕ್ತಿಯಲ್ಲಿ ವೃದ್ಧಿಯಾದರು. ಈಗ ಇದೇ ರೀತಿಯಲ್ಲಿ ನಾವು ನಮ್ಮ ಸೇವೆಯಲ್ಲಿ ಪ್ರಸಂಗ ಮಾಡುವಾಗ, ಟೀಚಿಂಗ್ ಕೊಡುವಾಗ, ಬೋಧನೆ ಹೇಳುವಾಗ, ಉಪದೇಶ ಮಾಡುವಾಗ, ಒಬ್ಬರಿಗೆ ಆಲೋಚನೆಯನ್ನು ನೀಡುವಾಗ ದೇವರ ಗ್ರಂಥವನ್ನು ನಾವು ಬಿಚ್ಚಿ ಹೇಳಬೇಕು. ಬರೀ ಅದನ್ನು ಮಾಡಿದರೆ ಸಾಕು. ಫೈರ್, ಬೆಂಕಿ, ಅಗ್ನಿ ಈ ಥರ ಶಬ್ದ ಮಾಡಬೇಕಾಗಿಲ್ಲ. ಆ ವಾಕ್ಯವನ್ನು ಅವ್ರ ಒಳಗೆ ಹೋದರೆ ಸಾಕು. ಅವರ ಮನಸ್ಸುಗಳು, ಹೃದಯಗಳು ಏನಾಗುತ್ತದೆ? ಕುದಿಯುತ್ತದೆ. ಅದು ನಿಮ್ಮಲ್ಲಿ ಉರಿಯಬೇಕು. ಇದಕ್ಕೆ ಹೆಸರು ರಿವೈವಲ್, ಉಜ್ಜೀವನ. ಮಲಗಿರುವವನು, ಕಣ್ಣು ಮುಚ್ಚಿ ಮಲಗಿರುವವನು ಕಣ್ಣು ಬಿಚ್ಚಿ ಎದ್ದೇಳುತ್ತಾನೆ. ಎದ್ದೇಳುವುದಕ್ಕೆ ಹೆಸರು ಉಜ್ಜೀವನ. ಸಾಯ್ತಿರುವ ವ್ಯಕ್ತಿ, ಐಸೋಲಿರುವಂಥ ವ್ಯಕ್ತಿ ಏನಾಗ್ತಾನೆ? ಇಂಟೆನ್ಸಿವ್ ಕೇರ್ ಯೂನಿಟ್ಲಿರುವಂಥ ವ್ಯಕ್ತಿ ಜೀವ ಹೊಂದಿ ಬದುಕುವನಾಗಿ ಎದ್ದೇಳುತ್ತಾನೆ. ಅದಕ್ಕೆ ಹೆಸರು ಉಜ್ಜೀವನ. ಇದಕ್ಕೆ ದೇವರ ವಾಕ್ಯ ನೀವು ಕೊಟ್ಟರೆ ಸಾಕು. ಶಬ್ದ ಮಾಡಿ ಕಿರ್ಚಾಡಬೇಕಾಗಿಲ್ಲ. ಕೊನೆಯದಾಗಿ, ಈಗ ಹೃದಯದಲ್ಲಿ ದೇವರ ವಾಕ್ಯವನ್ನು ಹೊಂದದೇ ಇರುವವರಿಗೆ ಏನು ಸಿಗುತ್ತದೆ?
ಅವರಿಗೂ ಬೆಂಕಿ ಸಿಗುತ್ತದೆ, ಆದರೆ ಅವರ ಒಳಗೆ ಹೋಗಲ್ಲ, ಆಚೆಯಿಂದ ಅವರನ್ನು ಬಾಧಿಸುತ್ತದೆ, ಅವರಿಗೆ ವೇದನೆ ಬರುತ್ತದೆ. ಅದಕ್ಕೆ ಹೆಸರು ನರಕ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡುತ್ತಾನೆ, ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಹೊಟ್ಟನ್ನು, ವಿಶ್ವಾಸ ಇಲ್ಲದವರನ್ನು, ನಂಬಿಕೆ ಇಲ್ಲದವರನ್ನು, ದೇವರ ವಾಕ್ಯ ಇಲ್ಲದವರನ್ನು ಎಲ್ಲಿ ಹಾಕುತ್ತಾನೆ? ಆರದ ಬೆಂಕಿಯಲ್ಲಿ. ಅಲ್ಲಿರುವಂಥ ಬೆಂಕಿ ಆರಿ ಹೋಗುವುದೇ ಇಲ್ಲ. ಅನ್ಕ್ವಂಚಬಲ್ ಫೈರ್. ಆರದ ಬೆಂಕಿಯಲ್ಲಿ ಹಾಕುತ್ತಾನೆ. ಬೆಂಕಿ ಒಳಗೆ ದೇವರ ವಾಕ್ಯವಾಗಿ ಒಳಗೆ ಹೋದರೆ ನಿಮಗೆ ಆಶೀರ್ವಾದ. ಆ ದೇವರ ವಾಕ್ಯವನ್ನು ಬೇಡ ಒಂದು ನೀವು ನಿರಾಕರಿಸಿದರೆ ದೇವರ ಅಗ್ನಿ ನಿಮ್ಮನ್ನು ಸುಟ್ಟು ನಿಮ್ಮನ್ನು ಬಾಧಿಸುತ್ತದೆ. ಅದಕ್ಕೆ ಹೆಸರು ನರಕ. ಆ ಅಗ್ನಿ ಏನಾಗುವುದಿಲ್ಲ, ಆರಿ ಹೋಗುವುದಿಲ್ಲ. ನಿಮಗೆ ನಿಮ್ಮ ಒಳಗೆ ಅಗ್ನಿ ಬೇಕಾ, ಆಚೆಯಿಂದ ಅಗ್ನಿಯಲ್ಲಿ ಬೀಳುತ್ತೀರ. ನಿಮ್ಮ ಒಳಗೆ ಅಗ್ನಿ ಬೇಕಾದರೆ ನಿಮ್ಮ ಜೀವನ ಚೆನ್ನಾಗಿರುತ್ತದೆ. ನಿಮಗೆ ಬೆಂಕಿ ಮುಖಾಂತರ ನಿಮಗೆ ಪ್ರಕಾಶ, ಬೆಳಕು, ಮಾರ್ಗ, ಜೀವ ದೇವರ ಧ್ವನಿಯಲ್ಲಿ ನಿಮಗೆ ಸಿಗುತ್ತದೆ. ಅದು ಒಳ್ಳೆಯದು. ಬೇಡ ಅಂತ ಹೇಳುವವರಿಗೆ ಬೆಂಕಿ ಇರುವಂಥ ಕೆರೆಯಲ್ಲಿ ಅವರು ತುಂಬಲ್ಪಡುತ್ತಾರೆ. ಅಲ್ಲಿರುವಂಥ ಬೆಂಕಿ ಆರಿ ಹೋಗುವುದಿಲ್ಲ. ನಿಮಗೇನು ಬೇಕು? ಒಳಗೆ ಬೆಂಕಿ ಬೇಕಾ, ಅಗ್ನಿ ಬೇಕಾ, ಅಥವಾ ಗಂಧಕ ಮತ್ತು ಅಗ್ನಿ ಉರಿಯುವ ನರಕವೆಂಬ ಆ ಕೆರೆ ಬೇಕಾ? ದೇವರ ವಾಕ್ಯಕ್ಕೆ ಸಮಯ ಕೊಡಿ, ಮನಸ್ಸನ್ನು ಕೊಡಿ, ಹೃದಯವನ್ನು ಕೊಡಿ. ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಶಲೋಮ್.